ಎಸ್ಬಿಐ ಬ್ಯಾಂಕ್ನಲ್ಲಿ ಅಡವಿಟ್ಟಂತಹ ಚಿನ್ನ, ಆ ಚಿನ್ನಕ್ಕೆನೆ ಖದೀಮರು ಕನ್ನ ಹಾಕಿದ್ದಾರೆ. ದೋಚಿದ್ದ ಚಿನ್ನ ಗ್ರಾಹಕರ ಕೈ ಸೇರೋದೇ ಅನುಮಾನ ಆಗಿದೆ. ದಾವಣಗೆರೆ ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಗ್ರಾಹಕರ ಕಣ್ಣೀರ ಕಥೆ ಇದು. ಎಸ್ಬಿಐ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟು ಸಾಲ ಪಡೆದಿರ್ತಾರೆ ಗ್ರಾಹಕರು. ಅಕ್ಟೋಬರ್ 28ರಂದು ಬ್ಯಾಂಕ್ನಲ್ಲಿ ಖದೀಮರು ತಮ್ಮ ಕೈ ಚಳಕವನ್ನ ತೋರಿಸ್ತಾರೆ. 509 ಗ್ರಾಹಕರ 12.95 ಕೋಟಿ ಮೌಲ್ಯದ ಚಿನ್ನ ದರೋಡೆಯಾಗಿದೆ. ಬ್ಯಾಂಕ್ ದರೋಡೆಯ ಬೆನ್ನಲ್ಲೇ ಪೊಲೀಸರು ಆಹಾಡಕ್ಕಿಳಿತಾರೆ. 5 ತಂಡಗಳಾಗಿ ದರೋಡೆಕೋರರ ಬೆನ್ ಹತ್ತಿದ್ದಾರೆ ಪೊಲೀಸರು. ಇದುವರೆಗೂ ಕಳ್ಳರ ಸುಳಿವಿಲ್ಲ. ಗ್ರಾಹಕರಿಗೆ ಮಾತ್ರ ಟೆನ್ಷನ್ ತಪ್ಪಿಲ್ಲ. ದಾವಣಗೆರೆ ನ್ಯಾಮತಿ ಎಸ್ಬಿಐ ಬ್ಯಾಂಕ್ ಗ್ರಾಹಕರ ಕಥೆ ವ್ಯಥೆ ಇದು. ಕಷ್ಟ ಅಂತ ಬ್ಯಾಂಕ್ನಲ್ಲಿ ಚಿನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಅಡವಿಟ್ರೆ ಆಗಿದ್ದೇನೆ ಖದೀಮರ ಕೈ ಸೇರಿದೆ. ಚಿನ್ನ ಅಡವಿಟ್ಟು ಸಾಲ ಪಡೆದಂತಹ ಗ್ರಾಹಕರು ಈಗ ಕಂಗಾಲಾಗಿದ್ದಾರೆ. ಸಹಜ ಕೂಡ. ಚಿನ್ನ ನೀಡಿ ಅಂತ ಬ್ಯಾಂಕ್ಗೆ 509 ಗ್ರಾಹಕರು ಅಲೆದಾಡ್ತಿದ್ದಾರೆ. 60% 70% ಪರಿಹಾರ ಕೊಡೋದಾಗಿ ಬ್ಯಾಂಕ್ ಭರವಸೆಯನ್ನು ಕೊಟ್ಟಿದೆ. 70% ಬ್ಯಾಂಕ್ ಪರಿಹಾರ ಹಣ ಪಡೆಯೋದಕ್ಕೆ ಗ್ರಾಹಕರು ಮಾತ್ರ ಒಪ್ತಾನೇ ಇಲ್ಲ. ಚಿನ್ನ ಕಳುವು ಆದಾಗಿನಿಂದ ನಮ್ಮ ಮನೆಗಳಲ್ಲಿ ನೆಮ್ಮದಿಯೇ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅಕ್ಟೋಬರ್ 28ರಂದು ನ್ಯಾಮತಿ ಎಸ್ಬಿಐ ಬ್ರಾಂಚ್ನಲ್ಲಿ ಕಳ್ಳತನ ಆಗುತ್ತೆ. ಒಟ್ಟು 12,95,00,000 ಗೋಲ್ಡು ಈಗಾಗಲೇ ಕಳ್ಳತನ ಆಗಿದೆ. ಈ ಬಗ್ಗೆ ತನಿಖೆಯೂ ಸಹ ನಡೀತಾ ಇದೆ. ಅಂದರೆ ಸುಮಾರು 5 ತಂಡಗಳಲ್ಲಿ ತನಿಖೆ ನಡೀತಾ ಇದೆ. ಪೊಲೀಸರು ತನಿಖೆ ಆದರೂ ಸಹ ಇನ್ನೂ ಒಂದು ಸಣ್ಣ ಕ್ಲೂನು ಸಹ ಸಿಕ್ಕಿಲ್ಲ. ಆದರೆ ನ್ಯಾಮತಿ ಪಟ್ಟಣದ ಸುತ್ತಮುತ್ತ ಏನು ರೈತರು ಬಂಗಾರ ಇಟ್ಟಿದ್ರು ಅವ್ರದ್ದು ನಿಜಕ್ಕೂ ಒಂದು ರೀತಿ ಪರಿಪಾಟ್ಲಾಗಿದೆ. ನಾವು ನೋಡ್ತಾ ಇರ್ಬೋದು. ಇವತ್ತು ಬಂಗಾರ ಇಟ್ಟವರೆಲ್ಲ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ನ್ಯಾಮತಿ ಪಟ್ಟಣದಲ್ಲಿ ಇವತ್ತು ತಹಸೀಲ್ದಾರ್ಗೆ ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಹ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಾವು ನೋಡ್ಬೋದು. ಇದು ಚಿನ್ನ ಕಳೆದುಕೊಂಡವರ ವ್ಯಥೆಯ ಕತೆ. ಯಾಕಂದರೆ ಆ ಚಿನ್ನ ಸುಮಾರು 509 ಜನ ಗ್ರಾಹಕರು 12,95,00,000 ಚಿನ್ನವನ್ನು ಕಳ್ಕೊಂಡಿದ್ದಾರೆ. ಆದರೆ ಈಗ ಇವರೆಲ್ಲರೂ ಸಹ ಬ್ಯಾಂಕಿಗೆ ಸಂಪರ್ಕ ಮಾಡಿದ್ದಾರೆ. ಬ್ಯಾಂಕಿಗೆ ಸಂಪರ್ಕ ಮಾಡಿದ ನಂತರ ಅವರಿಗೆ ನೆಟ್ ವೆಯ್ಟಲ್ಲಿ ನಿಮಗೆ ಅದರ ಅಮೌಂಟನ್ನು ಕೊಡ್ತೀವಿ ಅಂದ್ಕೊಂಡು ಹೇಳ್ತಿದ್ದಾರೆ. ಆದರೆ ಇವರು ನಮಗೆ ಗೋಲ್ಡೇ ಬೇಕು ಅಂದ್ಕೊಂಡು ಈಗ ಅವರಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಅಂದರೆ ಗ್ರಾಸ್ ವೇಟ್ ಗೋಲ್ಡ್ ಬೇಕು ಅಂದ್ಕೊಂಡು. ಯಾಕಂದರೆ ಇವರು ಸಾಕಷ್ಟು ಇವರ ಸಂಬಂಧಿಕರದು, ಇವರ ಮಕ್ಕಳದು ಮತ್ತು ಇವರ ಪೋಷಕರು ಅಂದರೆ ತುಂಬ ಟ್ರೆಡಿಷನಲ್ಗೆ ಬಂದಂಥ ಗೋಲ್ಡನ್ನು ಇವರು ಇಟ್ಟಿರ್ತಾರೆ. ಆದರೆ ಆ ಗೋಲ್ಡು ಸಹ ಸಿಗೋದಿಲ್ಲ. ಯಾಕಂದರೆ ಸುಮಾರು ಮನೆಗಳಲ್ಲಿ ಏನು ಕಳ್ತನ ಆದರೆ ನೆಮ್ಮದಿನೇ ಹಾಳಾಗೋಗಿದೆ. ನಮ್ಮ ಜೊತೆಗೆ ಮಹಿಳೆಯರಿದ್ದಾರೆ. ನಮ್ಗೆ ಹೇಳ್ರಿಗೆ ಅದೇ ಸರ್, ಒಂದು 50 ತೊಲ ಇದ್ರೆ 30 ತೊಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 30 ತೊಲ 20 ತೊಲ ವೇಸ್ಟ್. ಗ್ರಾಸ್ ವೇಟ್ ಕೇಳ್ತಾ ಇದ್ದೀವಿ. ಹೋಗ್ಲಿ ಕೂಲಿ ಮಜೂರಿನೇ ಕೇಳ್ತಾ ಇದ್ದೀವಿ. ಆದಷ್ಟು ಅವರು ಇದು ಮಾಡಲಿಲ್ಲ ಅಂದ್ರೆ ಗ್ರಾಸ್ ವೇಟ್ ಆದರೂ ಕೊಟ್ಟರೆ ಸ್ವಲ್ಪ ಬದುಕೋ ಒಂದು ಸ್ಥಿತಿ. ನಾವು ಬೇರೆಯವ್ರ ಬಂಗಾರನೆಲ್ಲ ಇಸ್ಕೊಂಬಂದು ಮಕ್ಕಳು ಓದೋಕ್ಕೆ, ಆಮೇಲೆ ಬೆಳೆ ಏನೂ ಇರಲಿಲ್ಲ ನಮಗೆ. ಮಕ್ಕಳು ಓದೋಕ್ಕೂ ಸತರಕ್ಕೆ ನಮ್ಮ ಹತ್ರ ಹಣ ಇರಲಿಲ್ಲ. ಹಂಗಾಗಿ ಅಮೌಂಟ್ ಕೇಳಿದ್ವಿ ಅವ್ರ ಹತ್ರ. ಅಮೌಂಟ್ ಇರಲಿಲ್ಲ ಅಂತೇಳಿ ಬಂಗಾರ ಕೊಟ್ಟಿದ್ರಿ ಸರ್ ನಮಗೆ. ನಾವು ಅದೇ ಬಂಗಾರನೇ ಬಿಡಿಸ್ಕೊಡ್ತೀವಿ, ಏನೋ ಮುಂದೆ ಬೆಳಿಬೋದು ನಾವು ಅನ್ನೋ ಧೈರ್ಯದ ಮೇಲೆ ಇಸ್ಕೊಂಬಂದು ಬ್ಯಾಂಕಲ್ಲಿ ಇಟ್ಟಿವಿ ಸರ್. ಇವಾಗ ಅವರು ನಮಗೆ ಬಂಗಾರನೇ ಬೇಕು ಅಂತ ಕೂತಿದ್ದಾರೆ ಸರ್. ನನ್ನ ಮಕ್ಕಳನ್ನ ಸತರ್ಕಿ ವಿಷ ಕುಡಿಯೋ ಸ್ಟೇಜಿಗೆ ಬಂದಿದ್ದಾರೆ ಸರ್. ಓದೋದು ಬಿಟ್ಟು ಅದೇ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಸರ್. ಮಕ್ಕಳು ಪರಿಸ್ಥಿತಿನೂ ಹಾಳಾಗೋಗಿದೆ ಸರ್. ಮನೇಲಂತೂ 5 ನಿಮಿಷನೂ ನೆಮ್ಮದಿ ಇಲ್ಲ ಸರ್ ನಮಗೆ. ನಮ್ಮ ಗೋರ್ಮೆಂಟ್ ಬ್ಯಾಂಕು ಅಂತ ಹೇಳಿ ನಾವು ಇಲ್ಲಿಗೆ ಒಡವೆ ಇಟ್ಟು 3 ವರ್ಷ ರಿನ್ಯೂವಲ್ ಮಾಡ್ತಾ ನಾವು ನಡ್ಸ್ಕೊಂತ ಹೋಗ್ತಾ ಇದ್ವಿ. ಬಟ್ಟೆ ಕಟ್ಟಿ ಅವರು ಕೂಡ ರೊಟ್ಟಿ ಉದ್ದಿ ಅದ್ರ ಬಡ್ಡಿ ಕಟ್ಟಿ ಜೀವನ ಮಾಡ್ತಾಯಿದ್ರು ಸರ್. ಆದರೆ ಅವ್ರು ಏನು ಇದುವರೆಗೂ ಯಾವುದೇ ರೀತಿಯಾದ ಕ್ರಮಗಳನ್ನ ತಗೊಂಡಿಲ್ಲ ಸರ್. ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತಲ್ವ ಸರ್. ಆದರೆ ಆ ಚಿನ್ನ ಹೋಗೋದ್ರಿಂದ ಪ್ರತಿಯೊಂದು ಕುಟುಂಬದಲ್ಲೂ ಒಂದೊಂದು ಕತೆ. ನಿಜಕ್ಕೂ ಇಡೀ ಕುಟುಂಬದ ನೆಮ್ಮದಿಗಳು ಹಾಳಾಗೋಗಿದೆ. ಅಂದರೆ ಇವ್ರಿಗೆ ಎಷ್ಟು ಇಟ್ಟಿದ್ರು ಅಷ್ಟು ಗೋಲ್ಡನ್ನು ಕೊಡಬೇಕನ್ನೋದು ಇವ್ರದ್ದೊಂದು ದೊಡ್ಡ ಹೋರಾಟ. ಯಾಕಂದರೆ ಈಗ ನ್ಯಾಮತಿಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಿದ್ದಾರೆ. ನಮಗೆ ನಾವಿಟ್ಟಂಥ ಗೋಲ್ಡು ವಾಪಸ್ ಬರಬೇಕನ್ನೋದು ಒಂದೇ ಅಷ್ಟೇ ಒಂದು ಉದ್ದೇಶ ಅಂದ್ಕೊಂಡು. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿಣಕುಮತಿ ವರದರಾಜ್ ಎಷ್ಟು ನಡೆಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.